ಲೇ ಇವಳೆ ಇವಳೆ ಇವಳಿಗೇನು ಕಿವಿ ಕೇಳ್ಸಲ್ಲೇನಪ್ಪ ಕರಿಯೋದು. ಲೇ ಎತ್ಲಾಗ ಹೋದೆ? ಅಯ್ಯೋ ಮ್ಯಾಲ ಕರೆದ್ರೆ ನಿನ್ಗೇನು ಕೇಳಿಸೈತೆ? ಜೋರಾಗೆ ಕೂಗ್ಬೇಕಲ್ಲ. ಲೇ ಒಂದಿಟ್ಟು ತೋಟ ಹೋಗ್ಬರ್ತೀನಿ ಕಣೆ. ಅಡಿಕೆ ಗಿಡಗಳಿಗೆ ನಿನ್ನೇನು ನೀರು ಬಿಟ್ಟಿಲ್ಲ, ಇವತ್ತು ಬಿಡದೇ ಇದ್ರೆ ಹಂಗೆ ಹೇಳು. ಅದಕ್ಕೆ ಒಂದಿಟ್ಟು ತೋಟ ಹೋಗಿ ಬರ್ತಿಂತ. ಅಯ್ಯ ಶಿವನೇ, ನಾನು ಯಾವಾಗ ಹಂಗಂದ್ನೆ? ನಿನ್ನೆ ನೀರೇ ಬಿಟ್ಟಿಲ್ಲ ಅಂತ ಹೇಳಿದ್ದು, ನಿನಗೆಲ್ಲ ನೀರು ಬಿಟ್ಟಿದ್ದೀನಿ ಅಂತ ಕೇಳಿಸಿರ್ಬೇಕು. ನಿನಗೆ ಕಿವಿ ಇತ್ತೀಚೆಗೆ ನೆಟ್ಗಿಲ್ಲ, ಹೆಂಗಂಗೋ ಕೇಳ್ತದ ಕಿವಿಗೆ. ಸರಿ ಸರಿ ತಗ, ನಿನ್ನ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಇಲ್ಲ. ಮೊದ್ಲೋಗಿ ಗಿಡಗಳಿಗೆ ನೀರು ಬಿಡ್ತೀನಿ. ಏನೋ ಹೇಳಿದ್ರೆ ಇನ್ನೇನೋ ಹೇಳ್ತಾಳೆ. ನೀನ್ ಎಲ್ಲಿ ಹೋಗ್ತಿದ್ಯಾ ಅಂತ ನನ್ಗೆ ಗೊತ್ತು. ಇವತ್ ಮಾತ್ರ ನೀನ್ ಬಿಡಲ್ಲ. ನನ್ಗೆ ಕಿವಿ ನೆಟ್ಗಿಲ್ಲ ಅಂತೀಯ, ಮಾಡ್ತೀನಿ ನಿನಗೆ. ಒಂದ್ ಈಟಿಲ್ಲ ಊರಕ್ ಹೋಗ್ಬರ್ತೀನಿ ಕಣೆ. ಸರ್ಕಣತೆ. ಹೋಗ್ ಅದೆಲ್ಲೊಕ್ಕಿ ಹೋಗ್. ಇವತ್ ಮಾತ್ರ ನೀನ್ ಬಿಡಲ್ಲ. ಅದೆಲ್ಲೆಲ್ಲೋಕ್ಕಿ ಏನೇನ್ ಮಾಡ್ತೀಯ, ಇವತ್ ಮಾತ್ರ ಕೊಂಡಿಡ್ದಲೇ ಬಿಡಲ್ಲ. ಹೋಗಜಾ ಹೋಗು. ನೀನ್ ಹಿಂದೆನೆ ಬರ್ತಾ ಇದೀನಿ. ಇವತ್ತಂತ್ರು ಕಂಡಿಡಿದಲೇ ಬಿಡಲ್ಲ. ಆ ಪಾತ್ ಹೇಳಿದ್ ಸುಳ್ಳು ನಿಜನೋ ಕಂಡಿಡಿತೀನಿ. ಏನ ರಂಗಜ, ಊಟ ಆತ? ಕಣ, ಊಟ ಆತು. ಎಲ್ಲಿಗೆ ಹಿಂಗೆ? ತೋಟದಾಗೆ ನಿನ್ನೆ ಗಿಡಗಳಿಗೆ ನೀರು ಬಿಟ್ಟಿರ್ಲಿಲ್ಲ ಕಣ. ಅದಕ್ಕೆ ಇವತ್ತು ಅಡಿಕೆ ಗಿಡಕ್ಕೆ ನೀರು ಬಿಡೋಣ ಅಂತಂದು ಒಂದಿಟ್ಟು ಹೊತ್ತುಂಟೆ ಹೋಗ್ತಾ ಇದ್ದೆ ಹೊಲ್ತಾವ. ಹೌದೇನ್? ಸರಿ ಹೋಗ್ಬಾರಪ್ಪ. ನಾನು ಈಗ ತೋಟದಾಗ ಹೋಗಿದ್ದೆ, ಇನ್ನ ಈಗ ಬಂದೆ. ಈಗ ಮಂತೆ ಹೋಗಿನ ಉಣ್ಬೇಕು. ಹೋಗು. ಸರಿ ಆಯ್ತು, ಹೋಗು. ಪಾಪ ಹೊಲದಿಂದ ಬಂದೀಯ ಅಂತೀಯ, ಸುಸ್ತಾಗಿರ್ತೀವಿ. ಹೋಗಿ ಉಣ್ಣೋಗು. ಗುಂಡಜ್ಜಿ, ಇದೇನ್ ರಂಗಜ್ಜಿ ಹುಡ್ಕೊಂಬಂದ್ಯಾ? ರಂಗಜ್ಜಿಗ್ ತಾನೇ ತೋಟದಾಗ ಹೋದ್ನಲ್ಲ. ಅದೇನೋ ಗಿಡಗಳಿಗೆ ನೀರ್ ಬಿಡ್ಬೇಕು ಅಂತ ಹೇಳಿ ಅವಜ್ಜನ ನಾನು ಹುಡ್ಕೊಂಬರ್ಲಿ ತೆಗಿ. ನಾನಿಲ್ಲಯ್ಯ ಪಾರ ಅವನ ಹತ್ರ ಬಂದಿದ್ದೆ. ಒಂದಿಟ ಕರ್ದೆ ಬಿಸ್ಕೊಂಡ್ ಹೋಗೋಣ ಅಂತ ಹೇಳಿ. ನಾನು ಯಾಕೆ ಅವಜ್ಜನ ಹುಡ್ಕೊಂಡು ಹೋಗಕ್ ಹೋಗ್ಲಿ. ಹೌದೇನು? ಸರಿ ಕಣಜಿ, ಹೋಗು. ಅಯ್ಯೋ ಇವನ್ ಜೋರಾಗಿ ಹೋಗ್ಕ ನೀವ್ ಅಜ್ಜ. ಅರೆ ಗುಂಡಿದಿಕ್ಕಿ ಅಜ್ಜಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಹೀಗೆ? ಇವತ್ ಮಾತ್ರ ಸುಮ್ಮನೆ ಬಿಡಲ್ಲ. ಅರೆ ಹೋಯ್ ಗುಂಡಿದಿಕ್ಕಿ ಅಜ್ಜಿ, ರುಕೋ. ಅರೆ ಹೋಯ್ ಅಜ್ಜಿ, ನಿಮ್ದಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇಷ್ಟು ಜೋರ್ಗೆ ಹೋಗ್ತಾ ಇದ್ದೀರಾ? ಇನ್ನೆಲ್ಲಿಗೆ ಹೋಗನೆ ಪಾತಿ? ನೀನೇ ಹೇಳಿದ್ದಲ್ಲ, ನಿಮ್ಮ ಅಜ್ಜ ಆ ತೋಟದ ಲಕ್ಷ್ಮಿ ತಾವ ಮಾತಾಡ್ಕೊಂಡು ಸಕ್ಕಂದಾಡ್ಕೊಂಡು ಕುತ್ಕೊಂತಾನೆ ಅಂತಂದು. ಅದನ್ನೇ ನೋಡೋಣ ಅಂತ ಹೋಗ್ತಾ ಇದೀನಿ. ಅವ ಅಜ್ಜ ತೋಟ ಹೋಗ್ತೀನಿ ಅಂತ ಹೋದ, ಅದಕ್ಕೆ ಹಿಂದಿಂದ ಹೋಗ್ತಿದ್ದೆ. ಎಲ್ಲಿಗೆ ಹೋಗ್ಕೊಂಡು ನೋಡೋಣ ಅಂತಂದು. ಅರೇ ಹೌದಾ ಅಜ್ಜಿ, ಸರಿಗೆ ನಡೀರಿ, ನಮ್ದುಕ್ಕಿ ನಿಮ್ ಜೊತೆ ಬರ್ತೀವಿ. ಬಾ ನೀನ್ ಬಂದದ್ದು ಒಳ್ಳೇದೇ ಆಯ್ತು. ನಾನೇ ನಿನ್ನ ಕರೆಯೋಣ ಅಂತಿದ್ದೆ. ನೀನೇ ಅಲ್ವೇ ಹೇಳಿದ್ದು ಹಿಂಗೆ ಅಂತಂದು. ಮತ್ ನೀನ್ ಹೇಳಿದ್ನ ಮತ್ತೆ ನಿನ್ನೆ ಕರ್ಕೊಂಡು ಹೋಗ್ಬೇಕಲ್ಲ. ಬಂದದ್ದೇ ಒಳ್ಳೇದಾಯ್ತು. ನೀನೆ ನಡಿ. ನಾವ್ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ವಾ ಜಾತ್ರೆಗೆ ಹೋದ್ವು ಅಂತಾನೆ ಗೊತ್ತಾಗಲ್ಲ. ನಡಿ. ಅರೇ ಹೌದು ಅಜ್ಜಿ, ಜಲ್ದಿಗೆ ನಡೀರಿ, ಇಲ್ಲ ಅಂದ್ರೆ ರಂಗಂದು ಅಜ್ಜಾಗೆ ತಪ್ಪಿಸ್ಕೊಂಡ್ಕೆ ಬಿಡ್ತಾರೆ. ನಡೀರಿ. ಅದೆಂಗ್ ನನ್ ಕೈಯಿಂದ ತಪ್ಪಿಸ್ಕೊಂತ ಇವತ್ತು ನೋಡೇ ಬಿಡ್ತೀನಿ. ನಡಿ. ಅದಕ್ಕೆ ತಾನೇ ಹಿಂದಿಂದ ಹೋಗ್ತಾ ಇರೋದು. ನನ್ ಕೈಲಿ ಎಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಹೆಂಗುದ್ರ ಅಜ್ಜ ಅಲ್ಲಿಗೆ ಹೋಗ್ತಾನೆ ಅಂತ ಗೊತ್ತೈತಲ್ಲ. ನಡಿ ಹೋಗಣ. ಅರೇ ಇವತ್ತು ತುಂಬಾ ಮಜಾಗೆ ಸ್ಟೋರಿಗೆ ಇದೆ. ಆ ಗುಂಡುಂದಿಕ್ಕಿ ಅಜ್ಜಿ ರಂಗಂದು ಅಜ್ಜಾಗಿ ಹೇಗೆ ಬೈತಾರೆ ಅಂತ ತುಂಬಾ ಮಜಾಗೆ ಪಡ್ಬೋದು. ಬನ್ನಿ ಎಲ್ರದಕ್ಕೆ ಮಜಾಗೆ ತಗೊಳ್ಳೋಣ. ಬನ್ನಿ. ರೇ ಹೋಯ್ ಅಜ್ಜಿ, ರುಕೋ. ನಾವು ರಂಗಜ್ಜ ಹಿಂದೆಗೆ ಹೋಗ್ಬಿಟ್ರೆ ಅವ್ರಿಗೆ ಡೌಟ್ಗೆ ಬಂದ್ಬಿಡುತ್ತೆ. ನಮ್ದಕ್ಕೆ ನಾವು ನಿಧಾನ್ಗೆ ಹೋಗೋಣ. ರಂಗಂದು ಅಜ್ಜಾಗೆ ಮುಂದೆ ಹೋಗ್ಲಿ, ನಾವು ಸ್ವಲ್ಪ ಹೊತ್ತಿಗೆ ಬಿಡ್ಗೆ ಹೋಗೋಣ. ಹೋಗದ್ ನೋಡು, ಒಳಗೆ ಕಾಯ್ಬೇಕು ಹೋದಂಗೆ.
ಅವಾಗಿಂದ ಯಾರೋ ಹಿಂದೆ ಬಂದಂಗ ಆಗ್ತೈತಲ್ಲ, ಸರಸರ ಅಂತೈತೆ. ಅರೆ ಅಜ್ಜಿ, ಬಚ್ಚಿಕೊಳ್ಳಿ ಬಚ್ಚಿಕೊಳ್ಳಿ, ರಂಗಂದು ಅಜ್ಜಾಗಿ ಡೌಟ್ಗೆ ಬಂದಿದೆ, ನಿಂತ್ಕೊಂಡ್ಬಿಟ್ರು. ಬಚ್ಚಿಕೊಳ್ಳಿ ಬಚ್ಚಿಕೊಳ್ಳಿ. ನಡಿ. ಅಯ್ಯೋ, ಯಾರು ಇಲ್ಲ. ಇದ್ಯಾರು ಹಿಂದಿಂದೆ ಸರ್ಸರ ಸರ್ಸರ ಅಂತ ಬಂದಂಗ ಆತು ಈಗ ತಾನೆಯ. ಇವನ್ ಕತೆನ ಇವನು. ಇಂಥ ಮಧ್ಯಾಹ್ನ ಬಿಸ್ಲಾಗೆ ಇವನ್ ಗಿಡ ಮರಗಳು ಗಾಳಿಗೆ ಅಲ್ಲಾಡಿದ್ವೋ, ಇವನ್ ಶಬ್ದನ ಅರ್ಥನೇ ಆಗಲ್ಲ. ಅರೆ ಅಜ್ಜಿ, ಬನ್ನಿ ಬನ್ನಿ, ಅಜ್ಜ ಹೋದ್ರು, ಬನ್ನಿ ಬನ್ನಿ. ಅರೆ ಅಜ್ಜಿ ನೋಡಿ, ನಾನು ಹೇಳಿಲ್ವೇ ನಿಮ್ಗೆ, ನಿಮ್ದು ತೋಟ ಇದೆ ತಾನೇ? ನಿಮ್ದು ತೋಟದಲ್ಲಿ ನಾನು ಈ ಕಡ್ಗೆಗೆ ಹಾಸೋಗೆ ಬಂದಿದ್ದೆ ನೋಡಿ. ಕಡ್ಗೆಗೆ ಕಟ್ಕೊಂಡ್ಬಿಟ್ಟು ಹೊತ್ಕೋತಾ ಇದ್ದೆ. ಆದ್ರೆ ತೋಟದಾಗೆ ಯಾರಿಗೆ ಕಾಣಿಸ್ಲೇ ಇಲ್ಲ. ಅಲ್ಲಿ ದೂರದಾಗಿ ನಗತರ್ಗೆ ಸೌಂಡ್ಗೆ ಬರ್ತಾ ಇತ್ತು. ಏನ್ಗೆ ಅಂತ ನೋಡೋಣ ಅಂತ ಹೋದಾಗ ರಂಗಂದು ಅಜ್ಜ ಲಕ್ಷ್ಮೀದು ಅಜ್ಜಿ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ಕೊಂಡು ಕೂತಿದ್ರು. ಅದನ್ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳೋಣ ಅಂತ ಬಂದಿದ್ದು. ಈಗ ನೋಡಿ, ನಿಮ್ದು ತೋಟದಾಗೆ ಅಜ್ಜಗೆ ಕೆಲಸ ಇರೋದು ತಾನೇ? ಅಜ್ಜಗೆ ನೋಡಿ, ತೋಟದಾಗೆ ಕೆಲಸಗೆ ಮಾಡೋದು ಬಿಟ್ಟು ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ನೋಡಿ. ನಾನು ಸುಳ್ಗೆ ಹೇಳಿದ್ರೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನೀನ್ ಹೇಳೋದು ಕರೆಕ್ಟ್ ಐತಿ. ತೋಟಕ್ಕೆ ಗಿಡಕ್ಕೆ ನೀರ್ ಬಿಡ್ತೀನಿ ಅಂತ ಬಂದು ನೋಡು, ಮೋಟ್ರ್ ಇಲ್ಲೇ ಐತೆ, ತೋಟದ ಮನೆ ಇಲ್ಲೇ ಐತೆ. ಇದನ್ನ ಬಿಟ್ಟು ಆ ಕಡೆ ಹೋಗ್ತೈತಿ ಅಂದ್ರೆ ನೀನ್ ಹೇಳಿದ್ದೆ ಕರೆಕ್ಟ್. ನೋಡಿ ನೋಡಿ, ಸಿಗಾಕೇಳಿ ನನ್ನ ಕೈಯಲ್ಲಿ. ಐತಿ ಇವತ್ತು ಮಾರಿ ಹಬ್ಬ ಅಜ್ಜಿಗೆ. ಅರೆ ಅಜ್ಜಿ, ನಿಧಾನ್ಗೆ ಮಾತಾಡಿ. ನಿಮ್ದು ಸೌಂಡ್ಗೆ ಜೋರಾಗಿ ಮಾಡಿದ್ರೆ ರಂಗಂದು ಅಜ್ಜ ಇಲ್ಲಿಗೆ ಬಂದಿಗೆ ಬಿಡ್ತಾರೆ. ಆಮೇಲೆ ಅವ್ರದ್ದು ಮಾಡೋದು ಕೆಲಸ ನಿಮ್ಗೆ ಗೊತ್ತಿಗೆ ಆಗೋದಿಲ್ಲ. ಸ್ವಲ್ಪ ಮೆಲ್ಗೆ ಮಾತಾಡಿ. ನಾವು ಇವಾಗ ನಿಧಾನ್ಗೆ ಹೋಗಿ ಅವ್ರನ್ನ ಹಿಡಿಬೇಕು. ಬನ್ನಿ, ನಿಧಾನ್ಗೆ ಹೋಗೋಣ. ಹೌದೌದು, ನೀನ್ ಹೇಳೋದು ಕರೆಕ್ಟ್ ಐತಿ. ನೋಡಿ ನೋಡಿ, ನಿಧಾನಕ್ಕೆ ಸೊಪ್ಪು ಸೊದ್ದಿಲ್ದಂಗೆ ಹೋಗಿ ಹಿಡ್ದಾಕನ. ಅರೆ ಅಜ್ಜಿ, ನಮ್ದಕ್ಕೆ ಇವಾಗ ನಾವು ಗರ್ಮೆ ಮುಂದೆ ಹೋಗ್ಬಾರ್ದು. ಗರ್ಮೆ ಹಿಂದೆ ಹೋದ್ರೆ ಅವ್ರನ್ನ ಹಿಡಿಬೋದು. ಬನ್ನಿ, ನಾವು ಮೆಲ್ಲಗೆ ಗರ್ಮೆ ಹಿಂದೆ ಹೋಗಿ ಬಚ್ಚಿಕೊಳ್ಳೋಣ. ಅವಾಗ ರಂಗಂದು ಅಜ್ಜ ಏನ್ಗೆ ಮಾತಾಡ್ತಾರೆ ಅಂತ ಕೇಳಿಸ್ಕೋಬಹುದು. ಬನ್ನಿ ಬನ್ನಿ. ಸರಿ ಸರಿ, ನೀನ್ ಹೇಳೋದು ಕರೆಕ್ಟ್ ಐತಿ. ಮುಂದಿಂದ ಹೋದ್ರೆ ಗೊತ್ತಾಗ್ಬಿಡ್ತೈತಿ. ಹಿಂದೆ ಮನೆ ಹಿಂದೆ ಬಚ್ಚಿಕೊಂಡು ಇವನೇನ್ ಮಾಡ್ತಾರೆ ಅಂತ ಕೇಳಿಸ್ಕೆ ನಾನು. ನೋಡಿ ನೋಡಿ. ಅರೇ ಪಾಪ, ರಂಗಂದು ಅಜ್ಜಾಗೆ ಇವತ್ತು ಇದೆ ಮಾರ್ಗೆ ಹಬ್ಬ. ಗುಂಡದಕ್ಕಿ ಅಜ್ಜಿ ರಂಗಂದು ಅಜ್ಜಾಗೆ ಇವತ್ತು ಹಬ್ಬಗೆ ಮಾಡ್ತಾರೆ. ಅಯ್ಯೋ ಬಾರೆ ಪಾತಿ, ಮತ್ತೆ ಅದ್ಯಾಕಂಗ್ ಗೋಲ್ ಕಿರ್ಕೊಂಡ್ ನಿಂತ್ಕೊಂಡಿದ್ಯಾ? ಬಾರೆ. ಬಂದೆ ಬಂದೆ. ಒಲೆ, ಇವತ್ತು ಲಕ್ಷ್ಮಿ ಮನೆಗೆ ಅದಾಳೆ. ನಾನೆಲ್ಲ ಇವತ್ತು ಯಾವ್ದೋ ಕೂಲಿಗೆ ಹೋಗಿದ್ದಾಳೇನ ಅಂತ ಮಾಡಿದ್ದೆ. ಲಕ್ಷ್ಮಿ ಲಕ್ಷ್ಮಿ. ವಾ, ಯಾರದು? ನಾನ್ ಕಣೆ, ರಂಗಜ್ಜ. ವಾ, ನೀನೇನಜ್ಜ? ನಡಿ ನಡಿ, ಒಳಗ್ ನಡಿ, ಕುತ್ಕ ನಡಿ. ಬಂದೆ, ಒಂದೆರಡು ಪಾತ್ರೆದಾಗ ತೊಳೆದು ಬರ್ತೀನಿ. ಅರೆ ಅಜ್ಜಿ, ನಮ್ದಕ್ಕೆ ಹೇಳಿಲ್ವೇ? ನೋಡಿ ನೋಡಿ. ಅಯ್ಯ, ಅದ್ಯೋನ್ ಪಾತ್ರೆಯ ಆಮೇಲೆ ತೊಳ್ಕೊಳ್ಳೋಂತ ಬಾರ ಲಕ್ಷ್ಮು. ನಾನು ಹೊಲ್ತಾ ಹೋಗ್ಬೇಕು, ತೋಟದಾಗ ನೀರು ಬಿಡಕ್ಕೆ. ಹಂಗೆ ನಿಂತ ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಬಾಬಾ, ಅದ್ಯೋನ್ ಆಮೇಲೆ ತೊಳ್ಕೊನವಂತೆ. ಅರೆ ಗುಂಡಿದಿಕ್ಕೆ ಅಜ್ಜಿ, ನಮ್ದಕ್ಕೆ ಸರಿಯಾಗಿ ಹೇಳಿದ್ವಿ ಅಂತ ಇವಾಗ್ಲಾದ್ರೂ ಕೇಳಿಸ್ಕೊಂಡ್ರಾ? ನೋಡಿ ನೋಡಿ, ರಂಗಂದು ಅಜ್ಜ ಲಕ್ಷ್ಮಿಂದು ಅಜ್ಜಿಗೆ ಹೇಗೆ ಕರಿತಾ ಇದ್ದಾರೆ ಅಂತಂದು. ಬಂದ್ ನಡಿಯಜ್ಜ, ಒಂದ್ ಎರಡದವೆ ತಿಕ್ಕಿ ಬರ್ತೀನಿ. ಚಾ ಮಾಡಿದೀನಿ, ಕುಡಿಯಂತ ನಡಿ. ಮತ್ತೇನು ಒಂದ್ ಎರಡು ಪಾತ್ರೆ ಇಲ್ಲಿ ಬಿಟ್ಟು ಬರಕ್ ಹೋಗೋಣ. ಮತ್ತಿನ್ನೇನು ಒಬ್ನೇ ಒಳಗೆ ಹೋಗೋಣ, ಇಲ್ಲೇ ಕುತ್ಕೊಂತೀನಿ. ಅದೇನ್ ಚಾ ಮಾಡಿದೀನಿ ಅಂದೆಲ್ಲ ಕೊಡ್ಬಾ. ಬಂದ್ ತಡಿ. ರೇ ನೋಡಿದ್ರ ಗುಂಡುದಿಕ್ಕೆ ಅಜ್ಜಿ, ರಂಗಂದು ಅಜ್ಜ ಹೇಗೆ ಲಕ್ಷ್ಮಿಂದು ಅಜ್ಜಿಗೆ ಚಾಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಈಗ ತಾನೇ ಮನೆಯಿಂದ ಬರೋಕಾರ 2 ಲೀಟರ್ ಚಾ ಕುಡ್ಕೊಂಬಂದ ನೀವ್ ಅಜ್ಜ. ಈಗ ಬಂದು ಲಕ್ಷ್ಮಿ ತಾವ ಚಾ ಕೊಡು ಅಂತ ಕೇಳ್ತದಾನೆ. ಯೋಸ್ದಿಂದ ನಡೆಸ್ತದ ನೀವ್ ಅಜ್ಜಿದನ್ನ. ಯೋಸ್ ದಿನದಿಂದ ಈ ಆಟ ನಡೆಸ್ತದಾನ. ಹಿಡಿತೀನಿ ಇವತ್ತು. ಅದ್ಯೋನನ್ ಮಾಡ್ತಾನೆ ಮಾಡ್ಲಿ. ಫಸ್ಟ್ ನೋಡ್ತೀನಿ, ಆಮೇಲೆ ಹಿಡಿತೀನಿ ಗಬಕ್ಕ ನಂಗೆ. ಬಾರೆ ಲಕ್ಷ್ಮು, ಒತ್ತಕತೆ. ಬಾರೆ ಲಕ್ಷ್ಮು, ಲಕ್ಷ್ಮು ಅಂತೆ ಲಕ್ಷ್ಮು. ಅಯ್ಯೋ 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 ಮುದುಕ, ಯೋಸ್ ದಿನದಿಂದ ನಡೆಸ್ತಾ ಇದೆಯಾ ಈಕಿ ಜೊತೆ? ಲಕ್ಷ್ಮು ಅಂತೆ ಲಕ್ಷ್ಮು. ನನ್ನನ್ನು ಒಂದಿನಕ್ಕೂ ಇಷ್ಟು ಚಂದವಾಗಿ ಪ್ರೀತಿಯಿಂದ ಮಾತಾಡ್ಸಿಲ್ಲ. ಈಕಿನ ಮುದುಕಿನ ಲಕ್ಷ್ಮು ಅಂತ ಕರೀತೀಯ? ಮಾಡ್ತೀನಿ ಕಣವಜ್ಜ, ನಿನಗೆ ಇವತ್ತು ಬಿಡಲ್ಲ, ಮಾಡ್ತೀನಿ.
ಅರೆ ಅಜ್ಜಿ, ಇಬ್ರದಕ್ಕೆ ಬಿಡ್ಬೇಡಿ, ಸರಿಯಾಗಿ ಮಾಡಿ. ರಂಗಂದು ಅಜ್ಜ ನಿಮ್ದಕ್ಕೆ ಬಿಟ್ಟು ಲಕ್ಷ್ಮಿಂದು ಅಜ್ಜಿಗೆ ಹೇಗೆ ಪ್ರೀತಿಗೆ ಮಾತಾಡ್ಸ್ತಾ ಇದ್ದಾರೆ ನೋಡಿ ನೋಡಿ. ಇವ್ರದಕ್ಕೆ ಸುಮ್ಮನೆಗೆ ಬಿಡ್ಬೇಡಿ. ಲಕ್ಷ್ಮಿ ಸಾಕ್ ವಾರಿ ಲಕ್ಷ್ಮಿ ಎದ್ದು ಪಾತ್ರೆವಾ ನಾನು ತೊಳ್ಕೊಡ್ತೀನಿ ಎದ್ದ. ಅರೆ ಅರೆ ನೋಡಿದ್ರ ಅಜ್ಜಿ, ನೋಡಿ ನೋಡಿ. ಅಯ್ಯೋ 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 ಮುದಿಯ ಪಾತ್ರೆ ಬೇರೆ ತೊಳ್ಕೊಡ್ತಾನಂತೆ. ಅಯ್ಯೋ 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 ಯೋಟನ್ ಮುಂದುವರ್ದನಪ್ಪ ಇವನು. ಮನೆಗೆ ಒಂದ್ ತಟ್ಟೆ ಈ ಕಡೆಯಿಂದ ಚೊಂಬು ತಟ್ಟೆ ಎತ್ತಿಟ್ಟನಲ್ಲ, ಇಲ್ಲಿ ಪಾತ್ರೆ ಬೇರೆ ತೊಳ್ಕೊಡ್ತಾನಂತೆ. ಅಯ್ಯೋ ಅಯ್ಯೋ ನನ್ ಶಿವನೇ. ಅಯ್ಯ ಕಣಜ, ನೀನಿದೆಲ್ಲ ಮಾಡ್ತೀಯ? ಒಂದೇ ಒಂದ್ ಪಾತ್ರೆ ಐತೆ, ತೊಳ್ದ್ ಬರ್ತೀನಿ ನೋಡಿ. ಲಕ್ಷ್ಮೋ ಇವತ್ತು ನಿನ್ನ ಹತ್ರ ಮಾತಾಡೋಣ ಅಂತ ಯೋಟ್ ಬೇಗ ಬಂದೆ ಗೊತ್ತಾ ಮನೆಯಿಂದ. ಹೌದೇ? ಅದ್ಯಾಕೆ ಬೇಗ ಬರಕ್ ಹೋದ್ರಿ? ನಿಧಾನಕ್ಕೆ ಬರ್ಬೇಕಾಗಿತ್ತು. ನಾನೇನ್ ಯಾತ್ಲಾಗಾರ ಓಡೋಕಿದ್ನೆ? ಹಂಗಲ್ ಕಣೆ ಲಕ್ಷ್ಮೋ, ನಿಂತಾವ ಯಾಕೋ ಇವತ್ತು ಮಾತಾಡ್ಬೇಕು ಅಂತ ಅನಿಸ್ತಿತ್ತು. ನಿನ್ನೇನು ನಾನು ಇಲ್ಲಿಗೆ ಬರ್ಲಿಲ್ವಾ, ಮೊನ್ನೆ ಬಂದಿದ್ನಲ್ಲ, ನಿನ್ನೆ ಬರೋಕ್ಕಾಗ್ಲಿಲ್ಲ. ಎಲ್ಲರೂ ಊರಿಗೆ ಹೋಗಿದ್ರಲ್ಲ ಅವರು, ನಿನ್ನೆ ಬಂದ್ರು. ಹಂಗಾಗಿ ನಾನು ನಿನ್ನೆ ಈ ಕಡೆ ಬರೋಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಯೋಟ್ ಕಡೆ ಮಾತಾಡ್ಸೇನೋ ಅಂತ ಬಂದೆ. ಅರೆ 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 ಅಜ್ಜಿ, ನಾನು ನಿಮ್ದಕ್ಕೆ ಹೇಳಿಲ್ವೇ? ನೋಡಿ ನೋಡಿ ನೋಡಿ, ನೀವು ಊರಿಗೆ ಹೋದಾಗ ರಂಗಂದು ಅಜ್ಜ ಇಲ್ಲಿಗೆ ಬಂದಿದ್ರು ಅಂತ. ಇವಾಗ್ಲಾದ್ರೂ ನೀವು ನಮ್ಗೆ ನಂಬ್ತಿರ ತಾನೆ? ನೋಡಿ ನೋಡಿ ರಂಗಂದು ಅಜ್ಜ ಹೇಗೆ ಮಾತಾಡ್ತಾ ಇದ್ದಾರೆ ಅಂತಂದು. ಇವ್ರನ್ನ ನೀವು ಸುಮ್ಮನೆಗೆ ಬಿಡ್ಬೇಡಿ. ಅಯ್ಯೋ ಎದ್ದ ಲಕ್ಷ್ಮು, ಯೋಟತ್ತ ನಂಗೆ ಸೋಪನ್ನ ಕೈಯಲ್ಲಿ ಇಟ್ಕೊಂಡ್ ಕುತ್ಕಂತೀಯ. ಕೈಯೆಲ್ಲ ಸೋಪ್ ಹತ್ತಿ ಹತ್ತಿ ಕೈಯೆಲ್ಲ ಹಾಳಾಗೋಕತಿ. ಎದ್ದ ಎದ್ದ. ಅಯ್ಯೋ ನೋಡ್ ಲಕ್ಷ್ಮು, ನಾನು ಹೇಳಿಲ್ವೇ, ಕೈ ನೋಡು ಸೋಪ್ ಹತ್ತಿ ಮಣ್ಣು ಸೋಪ್ ನೆಕ್ತಿ ಕಿತ್ತಿಕೆ ಕೈ ನೋಡು ಹೆಂಗಾಗೈತಿ, ಒಳ್ಳೆ ಸೂಕ್ ಬಂದಂಗಾಗೈತಿ. ಒಂದಿಟ್ಟು ಸೋಪ್ನಿಗೆ ಜಾಸ್ತಿ ಆಡದ್ ಬಿಡು. ಅಯ್ಯೋ 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 ನೋಡ್ಯಾ, ಅವ್ಳ ಕೈ ಬೇರೆ ಇಟ್ಕೊಂಡು ಕೈ ಗುಣಗಾನ ಮಾಡ್ತಾನ ಅಜ್ಜ. ನೋಡು ಮುದುಕಿ ಕೈ ಸುಕ್ ಬರ್ದಲ್ಲ, ಇನ್ನೇನು ಹುಡುಗಿ ಕೈಯ ಇದ್ದಂಗಿರ್ತತಿ. ನೋಡಕ್ಕಿನ ಹೆಂಗ್ ಕಾಳಜಿ ಮಾಡ್ತಾನೆ. ಸೋಪ್ ಹಚ್ಚಿದ್ಯಾ, ಮಣ್ಣು ಹಚ್ಚಿದ್ಯಾ, ಕೈ ಸುಕ್ಕಾಗಿತಿ ಅಂತಂದ. ಅಜ್ಜ ಯೋಟಿ ಮಿಕ್ಕಿದ್ದಾನು ಅಲ್ಲ. ಅರೆ ಹೌದು ಅಜ್ಜಿ, ರಂಗಂದು ಅಜ್ಜಗೆ ಸುಮ್ಮನೆಗೆ ಬಿಡಬೇಡಿ. ಸರಿಯಾಗಿ ಕ್ಲಾಸ್ಗೆ ತಗೊಳ್ಳಿ. ಆ ಲಕ್ಷ್ಮಿಂದು ಅಜ್ಜಿಗೆ ಸರಿಯಾಗಿ ಪಾಠಾಗೆ ಕಲ್ಸಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಇವತ್ತು ಬಿಡಲ್ಲ ಈ ವಜ್ಜನ ಏನ್ ಮಾಡ್ತೀನಿ ಗೊತ್ತಿಲ್ಲ. ಯಾವ್ದೋ ಒಂದ್ ಚಪ್ಪಡಿ ಕಲ್ ತಗೊಂಡ್ ತಲೆ ಮೇಲೆ ಎತ್ತು ಬಿಸಾಕ್ಬಿಡ್ತೀನಿ. ಮಾಡ್ತೀನಿ ತಡ್ಗಿ ವಜ್ಜನ. ಅರೆ ಅಜ್ಜಿ ಇರಿ ಇರಿ ಇರಿ, ಬೇಡ ಬೇಡ ಬೇಡ, ಇವಾಗ್ಲಿಗೆ ಹೋಗ್ಬೇಡಿ, ಇರಿ. ರಂಗಂದು ಅಜ್ಜ ಇನ್ನ ಏನ್ಗೆ ಮಾಡ್ತಾರೆ ಅಂತ ನೋಡೋಣ, ಇರಿ ಇರಿ. ಅಯ್ಯೋ ನನ್ ಶಿವನೇ, ನನ್ಗೆ ಇಷ್ಟ ನೋಡಕ್ಕೆ ತಡ್ಕಣಕ್ ಆಗ್ತಾ ಇಲ್ಲ ಕಣೆ ಪಾತಿ. ಬಿಡಿ ಇಲ್ಲಿ ನನ್ನನ್ನ. ಈಗ ನೋಡಿ ಆ ವಜ್ಜನ ಹೆಂಗ್ ಎತ್ತು ಬಿಸಾಕ್ತೀನಿ ಅಂತ. ಅರೆ 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 ಅಜ್ಜಿ, ಅವಸರ್ಗೆ ಪಡಿಬೇಡಿ, ಇರಿ ಇರಿ. ಅಯ್ಯೋ ಇನ್ನ ಏನ್ ತಡ್ಕೊಳ್ಳದೆ ಪಾತಿ, ತೆಗೀಲಿ ಬಿಡು. ಅರೇ ಇರ್ರಿ ಅಜ್ಜಿ, ತುಂಬಾ ಅವಸರ್ಗೆ ಪಡಬೇಡಿ. ರಂಗಂದು ಅಜ್ಜ ಲಕ್ಷ್ಮಿದು ಅಜ್ಜಿ ಏನ್ಗೆ ಮಾಡ್ತಾರೆ ಅಂತ ನೋಡೋಣ ಇರ್ರಿ. ನಿಮ್ದಕ್ಕೆ ಹೀಗೆ ಅವಸರ್ಗೆ ಮಾಡಿದ್ರೆ ಅವ್ರದಕ್ಕೆ ಸರಿಯಾಗಿ ಹಾಕ್ಬಿಡ್ತಾರೆ, ಅವ್ರದಕ್ಕೆ ತಪ್ಪಿಸ್ಕೊಂಡು ಬಿಡ್ತಾರೆ. ನಿಮ್ದಕ್ಕೆ ನೀವು ಸ್ವಲ್ಪ ಸಮಾಧಾನಗೆ ಇರಿ. ಯೋನ್ ಸಮಾಧಾನದಾಗಿರೋದೆ ಪಾತಿ. ಈ ಅಜ್ಜ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಜೀವಮಾನದಾಗೆ ಈ ಅಜ್ಜ ಹಿಂಗ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡ್ ಈ ಅಜ್ಜ ಎಂತ ಕೆಲಸ ಮಾಡ್ತಿದ್ದಾನೆ ಅಂತಂದು. ಇಷ್ಟು ವರ್ಷಕ್ಕೆ ಈ ಅಜ್ಜ ಈ ತರ ಮಾಡಿರೋದು ನಾನು ಇವಾಗ್ಲೇ ನೋಡ್ತಾ ಇರೋದು. ಈ ಅಜ್ಜಿಗೆ ಈ ವಯಸ್ಸಿಗೆ ಇದೆಲ್ಲ ಬೇಕಾಗಿತ್ತ? ಅರೆ ಅಜ್ಜಿ, ಈ ವಯಸ್ಸಿಗೆ ಈ ಅಜ್ಜಂದ್ರು ಹೀಗೆ ಹಾಡೋದು. ಅರೆ ನೋಡಿದ್ರಲ್ಲ ಗೆಳೆಯರೇ, ರಂಗಂದು ಅಜ್ಜ ಲಕ್ಷ್ಮಿದು ಅಜ್ಜಿ ಜೊತೆ ಹೀಗೆ ಕ್ಲೋಸ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ನೋಡಿದ್ದು ಗುಂಡಿದು ಹಕ್ಕಿ ಅಜ್ಜಿಗೆ ಹೀಗೆ ನೋಡಿ ಹೀಗೆ ಕೋಪಗೆ ಬಂದ್ಬಿಟ್ಟಿದೆ. ನೋಡಿ ಮುಂದುವರಿದ ಭಾಗದಲ್ಲಿ ಗುಂಡಿದಿಕ್ಕೆ ಅಜ್ಜಿ ರಂಗಂದು ಅಜ್ಜಗೆ ಏನ್ಗೆ ಮಾಡಿದ್ರು ಅಂತ ಇನ್ನೊಂದು ಮುಂದಿನ ಭಾಗದಲ್ಲಿ ತೋರಿಸ್ತೀವಿ. ಇನ್ನೊಂದು ಸಂಚಿಕೆಯಲ್ಲಿ ನೋಡಿ. ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಗೆಳೆಯರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿದ ಭಾಗದಲ್ಲಿ ಸಿಗ್ತೀವಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ಗೆ ಮಾಡಿ, ಶೇರ್ಗೆ ಮಾಡಿ, ಕಮೆಂಟ್ಗೆ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ಗೆ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಿಮಗೆ ಧನ್ಯವಾದಗಳು.